ಅಪ್ಪಾಜಿ ಅವರ ಹುಟ್ಟುಹಬ್ಬಕ್ಕಾಗಿ ಆಗ್ತಾ ಇರ್ತಾರೆ ಹೆಂಗೆ? ಇಲ್ಲ ಅಪ್ಪಾಜಿ ಅದೇ ಯಾಕಂದ್ರೆ ನಮ್ಗೆ ಹೆಲ್ತ್ ಸಿನಿಮಾ ಪ್ರೊಫೆಷನಲಿ ಸಿನಿಮಾ ಹೆಲ್ತ್ ಅಂತ ಬಂದಾಗ ಅಪ್ಪಾಜಿನ ಹಾಕಬಹುದು. ಸೊ ಅಪ್ಪಾಜಿ ಅವರು ಎಷ್ಟು ಚೆನ್ನಾಗಿ ಹೆಲ್ತ್ ನ ಕಾಪಾಡ್ಕೊಂಡು ಅಂದ್ರೆ ಹೆಲ್ತ್ ಎಷ್ಟು ಮುಖ್ಯ ಅನ್ನೋದು ತೋರಿಸಿದ್ರು. ಆಮೇಲೆ ಫಸ್ಟ್ ಹೀರೋ ಅವ್ರು ಹೋಗ್ಬೇಕಾದ್ರೆ ತನ್ನ ಕಣ್ಣನ್ನ ಕೊಡ್ಬೇಕಂತ ಅವ್ರು ಮೊದಲೇ ಪ್ರಿಪೇರ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಅವ್ರು ಹೋದ್ಮೇಲೆ ಇಮಿಡಿಯೇಟ್ ಆಗಿ ರಾಘು ಇದು ಮಾಡ್ಕೊಂಡು ಫೋನ್ ಮಾಡಿ ಅಪ್ಪಾಜಿ ಹೇಳಿದ್ರು, ಕಣ್ಣು ಕೊಟ್ಟಿದ್ದು. ಅದು ಫಸ್ಟ್ ಅರಿವು ಮೂಡಿಸಿದ್ದೆ ಅಪ್ಪಾಜಿ. ಅದು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ನೇತ್ರದಾನ ಮಹಾದಾನ ಅಂತ ಒಂದು ಇದನ್ನ ತಂದವ್ರೆ ಅಪ್ಪಾಜಿ. ಸೊ ಇಂಪಾರ್ಟೆನ್ಸ್ ಆಫ್ ಐಸ್ ಅಂತ ಏನು ನಾವು ಹೋದ್ಮೇಲೂ ಅವ್ರಿಗೇನು ಪಾಪ ಅವ್ರು ಹೇಳಿದ್ರು, ನನಗೇನು ಓದಿಲ್ಲ ಮಾಡಿಲ್ಲ. ಅವ್ರು ಡಾಕ್ಟರ್ ಕೇಳಿದ್ರೆ ಅವ್ರ ಕಣ್ಣು ಉಪಯೋಗ ಆಗುತ್ತಾ, ನಂದು ಕೊಟ್ಬಿಡ್ತೀನಿ ಬಿಡಿ ಅಣ್ಣ, ಇವಾಗ ತಗೊಳ್ಳೋದ್ರಣ್ಣ ಹೋಗ್ಬೇಡ. ಯಾವಾಗಲೂ ಒಂದ್ಸತಿ ಹೋದ್ಮೇಲೆ ನಮ್ಮ ಕಣ್ಣಲ್ಲಿ ಹೋಗ್ಲಿ ಬಿಡಿ. ಸೊ ಆ ಥರ ಒಂದು ಸ್ಮಾಲ್ ಆಗಿ ಹೇಳಿದ್ದು. ಹೆಲ್ತ್ ವಿಷಯವಾಗಿ ಇರ್ಬೇಕಾದ್ರೆ ಹೆಂಗಿರ್ಬೇಕು, ಹೋದ್ಮೇಲೆ ಏನ್ ಮಾಡ್ಬೇಕನ್ನೋದನ್ನ ಒಂದು ಅರಿವು ಮೂಡಿಸಿದ್ದು ಆ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅಂದ್ರೆ ಬಹಳ ಖುಷಿ ಆಗುತ್ತೆ. ಅದು ನೆನ್ಸ್ಕೋಬೇಕು. ಇದು ಇವಾಗ ಮರ್ತೋಗ್ಬಿಡೋದಲ್ಲ. ಎಷ್ಟೇ ವರ್ಷ ಆದ್ರೂ ಆ ನೆನಪುಗಳು ಮಾತ್ರ ಯಾವಾಗ ಇರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಇರ್ಬೇಕು. 3-4 ಸಾರಿ ನೇತ್ರದಾನ ಶಿಬಿರ ಮಾಡಿದ್ದೆ. ಯಾವುದು ಇಲ್ಲ, ಅದು ಮಾಡ್ತಾನೆ ಇರ್ತೀರ. ಅದೇನು ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನೇತ್ರದಾನ, ರಕ್ತದಾನ ಎಲ್ಲ ಮಾಡೇ ಮಾಡ್ತಾರೆ. ಬಟ್ ಇದು ಈ ಸಲ ಮಾಡಿರೋದು ಬಹಳ ವಿಶೇಷ. ಒಂದು ಎಲ್ಲಾರ್ಗು ಐ ಥಿಂಕ್ 16 ಟೈಪ್ ಏನೋ ತಪಾಸಣೆ ಮಾಡ್ತಾರೆ. ದಟ್ಸ್ ವೆರಿ ಗುಡ್. ಅಂಡ್ ಐದು ಇರ್ಬೋದು, ಬ್ಲಡ್ ಇರ್ಬೋದು, ECG, ಎವ್ರಿಥಿಂಗ್, ಹಾರ್ಟ್ ಎಕೋ. ಐ ಥಿಂಕ್ ವೆರಿ ಗುಡ್ ಜಾಬ್ ಸರ್. ಬರ್ಬೇಕಂದ್ರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಇವತ್ತು. ಆ್ಯಕ್ಚುಲಿ ಕ್ಷಮಿಸ್ಬೇಕು. ಆ್ಯಕ್ಚುಲಿ ನನಗೆ ಹೇಳಿದೆ 9:30 ಇಲ್ಲ ಸರ್, ನಾನು 10:00 ಬರ್ತೀನಿ ಅಂತ ಹೇಳಿದೆ. ನಾನು ಫ್ರ್ಯಾಂಕ್ ಆಗಿ ಹೇಳಿದೆ ಸರ್, ಇಲ್ಲ 9:30 ಬರಕ್ಕಲ್ಲ, 10:00 ಬರ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆರೋಗ್ಯದ ವಿಚಾರವಾಗಿ ಮಾತ್ರ ಅಲ್ಲ, ಸಾಕಷ್ಟು ಇಂಡಸ್ಟ್ರಿ ಯಾವುದೇ ಸಂದರ್ಭ ಬಂದ್ರು ಒಂದು ಮಾರ್ಗದರ್ಶಕರು ಅನ್ನೋಂಥದ್ದು ವಿಚಾರಗಳು ಸಾಕಷ್ಟು ಬರ್ತಾರೆ. ಈಗಿನ ಇಂಡಸ್ಟ್ರಿ ಪರಿಸ್ಥಿತಿಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ಚೇಂಬರ್ ಅಲ್ಲಿ ಇದ್ದೀರಿ, ಇಲ್ಲ ಆಗುತ್ತೆ. ಏನಾಗುತ್ತೆ, ಒಂದೊಂದು ಟೈಮ್ ಬರುತ್ತೆ, ಆ ಪೇಸ್ ಬರುತ್ತೆ. ಆ ಪೇಸ್ ನಾವು ಫಾಲೋ ಮಾಡ್ಲೇಬೇಕು. ಅದು ಯಾರು ತಪ್ಪು ಹೇಳ್ತಾರೆ ನಾವು ಸೂಕ್ಷ್ಮವಾಗಿ ಹೋದ್ರೆ ಕಷ್ಟ. ಅದು ಬಿಡ್ಬೇಕು. ಆಗುತ್ತೆ ಬರುತ್ತೆ ಹೋಗುತ್ತೆ. ಸೊ ಬರ್ಬೇಕಾದ್ರೆ ಫೇಸ್ ಮಾಡ್ಬೇಕು. ಫೇಸ್ ಮಾಡಿ ಹೆಂಗ್ ಫೇಸ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ಮಾಡ್ಬೇಕು. ಸುಮ್ನೆ ನಾವು ಏನೋ ಬುದ್ಧಿವಂತ ಏನೋ ಮಾತಾಡಕ್ ಹೋಗೋದಾಗ್ಲಿ, ಇಲ್ಲ ರಾಂಗ್ ಸ್ಟೆಪ್ ಇಡೋದಾಗ್ಲಿ ಯಾರು. ಇಟ್ ಶುಡ್ ಬಿ ಅ ಪ್ರಾಪರ್ ಸ್ಟೆಪ್. ನಾ ಅದೇ ಚೇಂಬರ್ಗೆ ಯಾವಾಗ ಕೇಳೋದು ಅದನ್ನ, ನೀವು ಕಾಲಿಡ್ಬೇಕಾದ್ರೆ ಒಳ್ಳೆ ಪ್ರಾಪರ್ ಸ್ಟೆಪ್ ಕಾಲಿಡಬೇಕು. ಅವಸರ ಪಟ್ಟು ಏನೋ ನಾವು ಇವಾಗಿರೋ ಮೀಡಿಯಾ ಇದ್ರಿಂದ ತುಂಬಾ ಕಷ್ಟ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಜನಗಳಿಗೆ ನಾವು ಆನ್ಸರ್ ಮಾಡಬೇಕು. ಏನೇ ಸಮಸ್ಯೆ ಬಂದ್ರೆ ಅದು ಬಂದ್ಬಿಟ್ಟು ನಾವು ಮಾಡ್ತಿದ್ರೆ ಸರಿನಾ ಇಲ್ವಾ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ಕಲೆ ಅನ್ನೋದು ಬರೀ ಕನ್ನಡ ಸಂಬಂಧಪಟ್ಟಿದ್ರೆ ಸಿಕ್ಕಾಪಟ್ಟೆ ಭಾಷೆಗಳಿದೆ. ಸೊ ಎಲ್ಲಾ ಭಾಷೆಗಳನ್ನು ಮುಂದ್ಗೂಡಿಸ್ಕೊಂಡು ನಾವು ಮಾಡ್ಬೇಕಾದ್ರೆ ಎಲ್ಲಾರ್ದು ಕರ್ತವ್ಯ ಆಗುತ್ತೆ. ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಅಂಡ್ ಏನೇ ಸಮಸ್ಯೆ ಬಂದ್ರೆ ನಾವು ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ಬೆಳಗ್ಗೆ DCM ಕೂಡ ಮಾತಾಡಿದ್ರು, ಒಳ್ಳೆ ಬೇಸಲ್ಲಿ ಇದೆ ಇಂಡಸ್ಟ್ರಿ, ಅದನ್ನ ಬಳಸ್ಕೊಂಡು ಹೋಗಿ ಯಾರು ಸಿನಿಮಾ ಮಾಡಿದ್ರೆ ಏನು ಮಾತಾಡಕ್ ಹೋಗ್ಬೇಡಿ, ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತೆ, ಸಿನಿಮಾ ಮಾಡ್ಕೊಂಡು ಹೋಗಿ ಅದರಿಂದನೇ ಬೆಳವಣಿಗೆ ಆಗುತ್ತೆ ಅಂತ ಮಾತು ಹೇಳಿದ್ರು. ಮತ್ತೆ ಫಿಲ್ಮ್ ಸಿಟಿನ ಕೂಡ ಈ ವರ್ಷ ಮಾಡ್ತಾರೆ ಅಂತ. ಇಲ್ಲ ಖಂಡಿತಮ್ಮ, ಅದು ಚಾಲನೆ ತರಬೇಕು ಅಷ್ಟೇ. ಇನ್ನೇನು ಫಿಲ್ಮ್ ಸಿಟಿ ಮಾಡಬೇಕು ಅನ್ನೋದು ಇಂತ ಸರ್ಕಾರ ಹೇಳಿದೆ. ಅದನ್ನ ಸ್ವಲ್ಪ ಫಾರ್ವರ್ಡ್ ಬೇಗನೆ ಆಯ್ತು ಅಂದ್ರೆ ಅವಾಗ ಏನಾದ್ರು ಬೆಳವಣಿಗೆ ಚೆನ್ನಾಗಿರುತ್ತೆ. 500 ಕೋಟಿ ಇಟ್ಟಿದ್ದಾರೆ ಸರ್ ಬಜೆಟ್. ಇಲ್ಲ ಹೇಳೋದು ಅದು ಆದಷ್ಟು ಬೇಗ ಚಾಲನೆ ಆದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಫಾಸ್ಟ್ ನಡೆಯುತ್ತೆ. ಇವತ್ತಿನ ಸಂದರ್ಭಕ್ಕೆ ಈಗ ಇತ್ತೀಚೆಗೆ ಚರ್ಚೆ ಮಾಡಿದ್ರೆ ನೀವು ಅದಕ್ಕೆ ಪೂರಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇಂಡಸ್ಟ್ರಿ ಲೀಡ್ ಮಾಡೋರು ಬೇಕು ಅನ್ನೋಂಥ ಪ್ರಶ್ನೆಗೆ ಚೇಂಬರ್ ಅಲ್ಲಿ ಹೆಂಗ ಅನಿಸ್ತಿದೆ ಅಂತ? ಇಲ್ಲಮ್ಮ, ಲೀಡ್ ವಿಷಯ ಬರಲ್ಲಮ್ಮ. ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅಷ್ಟೇನೆ. ಎಲ್ಲಾರು, ಯಾಕಂದ್ರೆ ನಾವ್ ಇದ್ದೇ ಇದೀವಿ. ಎಲ್ಲಾರು ಬರ್ಬೇಕು. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಮುಂದೆ ಬರ್ಬೇಕು. ವಿ ಹ್ಯಾವ್ ಟು ಬಿ ವೆರಿ ದಿಸ್ ಎಲ್ಲ ಅಂದ್ರೆ ಇಟ್ಸ್ ನಾಟ್ ದಟ್ ನಾವು ಒಬ್ಬ ಹೋಗಿ ಬರ್ತೀನಿ ಹಿಂದೆ ಬರೋ ಕಾಲ ಹೊಂಟೋಯ್ತೀವಿ. ಹಿಂದೆ ಬರೋದಲ್ಲ. ಲೀಡರ್ ಅಂದ್ರೆ ಏನಂದ್ರೆ ಒಬ್ಬ ಹೋಗಿ ಮುಂದೆ ನಿಂತ್ಕೊತಾನೆ, 1000 ಜನ ಹಿಂದೆ ಬರೋದಲ್ಲ. 1000 ಜನರ ಮಧ್ಯೆ ಇರೋನೇ ಲೀಡ್ರು. ಅವಾಗ ಎಲ್ಲರೂ ಲೀಡರ್ ಫೀಲ್ ಮಾಡ್ತಾರೆ. ಒಬ್ಬೊಬ್ಬರು ಲೀಡರ್ ಫೀಲ್ ಮಾಡಿದಾಗ ಸಮಸ್ಯೆ ಬೇನ್ ಪರಿಹಾರ ಆಗುತ್ತೆ. ಅದೇ ಥಾಟ್. ಅದು ಯೋಚನೆ ಮಾಡ್ಬಿಟ್ರೆ ಪ್ರತಿಯೊಬ್ಬ 100% ಆಗುತ್ತೆ. ಇವತ್ತಿನ ದಿನ ಬೀದಿಯಲ್ಲಿ ಒಂದೊಂದು ಚೇಂಬರ್ ಆಗ್ತಾ ಇದೆ. ನಮ್ಮ ಚೇಂಬರ್ಗೆ ಆದ್ಯತೆ ಕೊಡೋ ತರ 80 ವರ್ಷದ ಅಮ್ಮ ಇದೆ. ಈ ಚೇಂಬರ್ ಬೇಡ, ನಾವು ಮಾತಾಡಕ್ಕೆ ಹೋಗ್ಬೇಡ್ದು. ನೀವು ಮಾತಾಡಕ್ಕೆ ಹೋಗ್ಬೇಡ್ದು. ಯಾಕಂದ್ರೆ ಅದು ತಲೆನೇ ಕೊಡ್ಬೇಡ್ದು. ಏನೇ ಸಮಸ್ಯೆ ಇಲ್ಲೇ ಬರೋದೇ ಹೊರತು ಬೇರೆ ಎಲ್ಲೂ ಹೋಗಲ್ಲ. ತಲೆ ಕೆಡಿಸ್ಕೊಳ್ಳೇಬೇಡ್ದು.
ಬರುತ್ತೆ ಹೋಗುತ್ತೆ, ಇಲ್ಲಿ ಕೇಳ್ಬೇಕು, ಇಲ್ಲಿ ಬಿಡ್ಬೇಕು, ಇಲ್ಲಿ ನೋಡ್ಬೇಕು, ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಓಕೆನಾ? ನಮ್ದು ಸಂಬಂಧ ನಾವ್ ಇದೀವಿ ಅಲ್ವಾ ಎಲ್ಲರೂ ಇಷ್ಟ. ಅಮ್ಮ ಏನ್ ಏನ್ ಹೇಳಿ ಯಾವ ಚೇಂಬರ್ ಗೊತ್ತಿಲ್ಲ ನಂಗೆ, ಅಲ್ಲೂ ಇಕ್ವಲ್ ಇಂಪಾರ್ಟೆನ್ಸ್ ತಾಯಣ್ಣಾಗ್ಲಿ ನಂಗೆ ಗೊತ್ತಿಲ್ಲಮ್ಮ. ಅಲ್ಲ ಅದೇ ಅವ್ರು ಹೇಳ್ತಾರೆ ಅಲ್ವಾ? ಪ್ರಾಮಿಸ್ ನಂಗೆ ನಿಜವೂ ಗೊತ್ತಿಲ್ಲ. ಗೊತ್ತಿಲ್ಲ ಒಂದೇ ಚೇಂಬರ್ ಅಮ್ಮ. ನಮ್ಗೆ ಗೊತ್ತಿರೋದು ಒಂದೇ ಹೇಳಿದಮ್ಮ ನಂಗೆ ಗೊತ್ತಿಲ್ಲ ಒಂದೇ ಚೇಂಬರ್. ಏನೇ ಪ್ರಾಬ್ಲಮ್ ಇಲ್ಲಿ ಫೋನ್ ಮಾಡ್ತೀನಿ ಬರ್ತಾ ಅಲ್ಲಿ ಫೋನ್ ಮಾಡಕ್ಕಾಗಲ್ಲ. ಲೆಟ್ ಅಸ್ ಬಿ ಫ್ರಾಂಕ್, ಅದು ಇರೋದು ಕರೆಕ್ಟಾ ತಪ್ಪ ನಂಗೆ ಗೊತ್ತಿಲ್ಲ. ರಾಜ್ಕುಮಾರ್ ಅವರು ಬರ್ತಿದ್ರು ಇಲ್ಲಿಗೆ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಇನ್ನ ಯಾರನ್ನೂ ದೋಷಿಸ್ತಾ ಇಲ್ಲ. ದಿಸ್ ಚೇಂಬರ್ ನನ್ಗೆ ಗೊತ್ತಿಲ್ಲ, ಈ ಚೇಂಬರ್ ಒಂದೇನೆ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್, ಡೋಂಟ್ ಫೀಲ್ ಬ್ಯಾಡ್, ನನ್ಗೆ ಗೊತ್ತಿಲ್ಲ. ನೀನ್ ಹೇಳಿದ್ಮೇಲೆ ಗೊತ್ತಾದ ಮರಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.